ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದೆಂತಹ ಅವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ. ಕಾರಣ ಫ್ಯಾನ್ ಇಲ್ಲ, ಎಸಿ ಇಲ್ಲ, ಬೀಸಣಿಗೆ ಇಟ್ಕೊಂಡು ಜನ ಗಾಳಿ ಬೀಸ್ಕೊಳ್ತಾ ಇರುವಂತಹ ಪರಿಸ್ಥಿತಿ. ಆಸ್ಪತ್ರೆಯಲ್ಲಿದ್ದಂತಹ ರೋಗಿಗಳ ಪಾಡಂತೂ ಹೇಳುತ್ತಿಲ್ಲ. ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಮಳೆ ಬಂದ್ರೆ ಸಾಕು, ತಾಲೂಕು ಕೇಂದ್ರ ಕಟ್ಟಡ ಏನಿದೆ ಅದು ಸೋರುವ ಹಂತದಲ್ಲಿದೆ. ಇನ್ನು ಐಸಿಯು ಕೇಂದ್ರದಲ್ಲಿ ಎಸಿ ಇಲ್ಲ, ಫ್ಯಾನು ಇಲ್ಲ. ಸಾಮಾನ್ಯವಾಗಿ ಫ್ಯಾನ್ ಇರಲ್ಲ, ಎಸಿ ಇಲ್ಲ. ಆ ಕಾರಣದಿಂದಾಗಿ ರೋಗಿಯ ಜೊತೆಗೆ ಬಂದಿರುವಂಥವರು ಬಟ್ಟೆಯನ್ನ ಇಟ್ಕೊಂಡು ಗಾಳಿ ಬೀಸ್ತಾ ಇದ್ದಾರೆ, ನೋಡ್ತಾ ಇದ್ರಿ. ಇದು ಐಸಿಯುನ ಕಂಡೀಷನ್. ಬಟ್ಟೆ ಪೇಪರ್ನಿಂದ ಗಾಳಿ ಬೀಸ್ಕೊಳ್ಳುವಂತಹ ಪರಿಸ್ಥಿತಿ ರೋಗಿಗಳದ್ದಾಗಿದೆ. ಎಸಿ ಫ್ಯಾನ್ಗಳನ್ನು ಸರಿಪಡಿಸುವಂತೆ ಒತ್ತಾಯವನ್ನು ಮಾಡ್ತಾ ಇದ್ರು ಕೂಡ ಯಾರೂ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾರಿಗೂ ಇದರ ಬಗ್ಗೆ ಕಾಳಜಿ ಇಲ್ಲ, ಅದರ ಪರಿಣಾಮವಾಗಿ ಗಮನ ಹರಿಸಲ್ಲ. ಸಾವು ಬದುಕಿನ ನಡುವೆ ಹೋರಾಟ ಮಾಡೋರು ರೋಗಿಗಳು, ಬಡವರು ಬರುವಂಥ ಆಸ್ಪತ್ರೆ, ಅವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡಬೇಕು ಅನ್ನುವಂತಹ ಮನಸ್ಥಿತಿನ ಏನು ಅಂತ ಗೊತ್ತಿಲ್ಲ. ಹೇಳ್ಕೊಳಕ್ಕೆ ಮಾತ್ರ ಸಾರ್ವಜನಿಕ ಆಸ್ಪತ್ರೆ. ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಲ್ಲ, ಅಲ್ಲಿರುವಂತಹ ವ್ಯವಸ್ಥೆಗಳು ಕೂಡ ಸರಿ ಇಲ್ಲ. ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯ್ರಿಂದ. ವಿನಯ್, ಯಾವತ್ತಿನಿಂದ ಈ ಕಂಡೀಷನ್ ಅಲ್ಲಿದೆ ಮತ್ತು ಇದಕ್ಕೆ ಏನ್ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಳಿತದಿಂದ? ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿರುವಂತದ್ದು. ಕಳೆದ ಹಲವು ದಿನಗಳಿಂದ ಐಸಿಯುನಲ್ಲಿ ಎಸಿ ಹಾಗೂ ಫ್ಯಾನ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ. ಅಲ್ಲಿರುವಂತ ರೋಗಿಗಳು ಬಟ್ಟೆ ಪೇಪರ್ನಿಂದ ಗಾಳಿ ಬೀಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ಆಸ್ಪತ್ರೆ ಅಧೋಗತಿಗೆ ತಲುಪ್ತಾ ಇರೋದಂತೂ ನಿಜ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅದ್ರ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಜೊತೆಗೆ ಮಳೆ ಬಂದ್ರು ಕೂಡ ಒಳಗಡೆ ನೀರು ನುಗ್ಗುವಂತ ಒಂದು ಪರಿಸ್ಥಿತಿಯಲ್ಲಿದೆ. ಸಾಕಷ್ಟು ದಿನಗಳಿಂದ ಸಾರ್ವಜನಿಕರು ಈ ಬಗ್ಗೆ ದೂರು ನೀಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಚುನಾವಣೆಗೂ ಮೊದಲು ಸಾಕಷ್ಟು ರಾಜಕೀಯ ನಾಯಕರು ಸಾಕಷ್ಟು ರೀತಿಯಲ್ಲೂ ಕೂಡ ನಾವು ಅದನ್ನ ಅಭಿವೃದ್ಧಿ ಮಾಡ್ತೀವಿ, 500 ಕೋಟಿ ಅನುದಾನವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯ ಒಂದು ಸಣ್ಣ ಎಸಿಯನ್ನ ರಿಪೇರಿ ಮಾಡ್ಸಕ್ಕಾಗ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ. ಇಂದಿನಿಂದಲೂ ಕೂಡ ಸಾಕಷ್ಟು ರೋಗಿಗಳು ಸರಿಯಾದ ವ್ಯವಸ್ಥೆ ಇಲ್ಲದೆ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ್ಲೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ದೇ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಮ್ಮೆಲ್ಲ ಮಾಹಿತಿಗೆ. ಎಸಿ ಇಲ್ಲದ ಕಂಡೀಷನ್ ಐಸಿಯುನಲ್ಲಿ ನೀವು ನೋಡ್ತಾ ಇದ್ರಿ. ಸದ್ಯ ಐಸಿಯುನಲ್ಲಿ ಹೊರಗಿನವ್ರನ್ನ ಯಾರನ್ನೂ ಬಿಟ್ಕೊಳ್ಳೋದಿಲ್ಲ ಮತ್ತು ಹೊರಗಿನ ವಸ್ತುಗಳನ್ನು ಕೂಡ ಒಳಗಡೆ ತರಲಿಕ್ಕೆ ಅವಕಾಶ ಇರಲ್ಲ. ಬಟ್ ಏನು ಮಾಡ್ಲಿಕ್ಕೆ ಸಾಧ್ಯ? ಹೊರಗಿನಿಂದ ಬಟ್ಟೆ ತರಬೇಕು, ಪೇಪರ್ಗಳನ್ನು ತರಬೇಕು, ಗಾಳಿ ಬೀಸ್ಕೊಳ್ಬೇಕು. ಇಲ್ದಿದ್ರೆ ಅಲ್ಲಿ ಶಕೆಯಲ್ಲಿ ಇರೋಕ್ಕಾಗತ್ತಾ ಐಸಿಯುನಲ್ಲಿ? ಅದನ್ನು ಕೇಳೋರು ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ. ಈಗಲಾದರೂ ಸರಿ ಹೋಗುತ್ತಾ ನೋಡೋಣ.